ನೋಡ್ರಿ, ಅವರು ಕರ್ನಾಟಕದಲ್ಲಿ ಗೆದ್ದಾಗ ಓಟ್ ಚೋರಿ ಆಗಲ್ಲ, ತೆಲಂಗಾಣದಲ್ಲಿ ಗೆದ್ದಾಗ ಓಟ್ ಚೋರಿ ಆಗಲ್ಲ, ಆನಂತರ ಹಿಮಾಚಲ ಪ್ರದೇಶದಲ್ಲಿ ಗೆದ್ದಾಗ ಓಟ್ ಚೋರಿ ಆಗಲ್ಲ, ಲೋಕಸಭೆಯಲ್ಲಿ 99 ಸೀಟ್ ಗೆದ್ದಾಗ ಓಟ್ ಚೋರಿ ಆಗಲ್ಲ. ಓಟ್ ಚೋರಿ ಯಾವಾಗ ಆಗತ್ತಾ? ಹರಿಯಾಣದಾಗ ಸೋತ ಮೇಲೆ ಆಗ್ತದೆ. 7 ಸೀಟ್ ಬಂದರೆ ನಾಚಿಗೆ ಬರ್ಬೇಕಲ್ಲ ಅವರಿಗೆ. 61 ಸೀಟ್ ಸ್ಪರ್ಧೆ ಮಾಡಿ 6 ಸೀಟ್ ಗೆದ್ದಾರ. ಸೋಲನ್ನು ಒಪ್ಪಿಕೊಂಡು ಪಾರ್ಟಿ ಕಟ್ತೀವಿ ಅಂತ ಹೋಗ್ಬೇಕು, ಇಲ್ಲ ಓಟ್ ಚೋರಿ ಮಾಡಿರಿ ಅಂತ ತಿಳ್ಕೊಂಡು. ಅಂದ್ರೆ ರಾಹುಲ್ ಗಾಂಧಿ ತನ್ನ ನೇತೃತ್ವವನ್ನು ಉಳಿಸಿಕೊಳ್ಳಿಕ್ಕೆ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ನನಗೆ ಆಶೀರ್ವಾದ ಮಾಡಲಿಲ್ಲ ಅಂತಂದರೆ ನನ್ನ ಮುಖ್ಯಮಂತ್ರಿ ಸ್ಥಾನ ಹೋಗ್ತದೆ ಅಂತ ರಾಹುಲ್ ಗಾಂಧಿ ಭಾಷೆ ಮಾತಾಡ್ತದೆ. ಸಿದ್ದರಾಮಯ್ಯಗೂ ಗೊತ್ತದ ರಾಹುಲ್ ಗಾಂಧಿ ನಾವು ಭಾಳ ಫೇಲ್ ಆಗಿವಿ ಅಂತ. ಕರ್ನಾಟಕದಾಗೂ ಗೆದ್ದದ್ದು ಇಲ್ಲಿ ನಮಗೆ ಅವರ ಪಾಲಿಸಿ ಬಗ್ಗೆ, ಕಾಂಗ್ರೆಸ್ ಸಿದ್ದರಾಮಯ್ಯನವ್ರ ಪಾಲಿಸಿ ಬಗ್ಗೆ, ಸಿದ್ದರಾಮಯ್ಯನವ್ರ ಅಪ್ರೋಚ್ ಬಗ್ಗೆ, ಸಿದ್ದರಾಮಯ್ಯವ್ರ ಭಾಷೆ ಬಗ್ಗೆ ನಮ್ಗೆ ಡಿಫರೆನ್ಸ್ ಅದ. ಬಟ್ ಹೀಸ್ ಎ ಮಾಸ್ ಲೀಡರ್. ಗೆದ್ದದ್ದು ಅವರಿಂದ. ಅದಕ್ಕೆ ಆದರೆ ಈ ಕಾಂಗ್ರೆಸ್ಸಿನ ಹೈಕಮಾಂಡ್ ಸಂಸ್ಕೃತಿಯ ಕಾರಣದಿಂದಾಗಿ ಎಲ್ಲಿ ನನ್ನ ಸೀಟ್ ಹೋಗಿದ್ದಿತ್ತು ಅಂತ ಅವ್ರ ಭಾಷೆ ಮಾತಾಡ್ತಾರೆ ಅಷ್ಟೇ. ಎವ್ರಿಬಡಿ ನೋಸ್ ರಾಹುಲ್ ಗಾಂಧಿ ತಾವು ಮುಣುಗ್ತಾರೆ, ಮತ್ತೊಬ್ಬರಿಗೂ ಮುಣುಗಿಸ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಹರಿಯಾಣದಾಗ ಸೋತ ಮೇಲೆ ನೆನಪಾತಿದ್ದು. ನೀವು ಇವ್ರದ್ದೊಂದು ಸ್ಟೇಟ್ಮೆಂಟ್ ಯೂಟ್ಯೂಬ್ದಾಗ ಇವತ್ತಿಗೂ ಅದ, ಉಮರ್ ಅಬ್ದುಲ್ಲಾ ಅವ್ರದ್ದು. ಉಮರ್ ಅಬ್ದುಲ್ಲಾ ಹೇಳಿದ್ರೆ ಇದೆಲ್ಲ ಬೋಗಸ್ ಇದೆ, ನಾವೇನು ನಂಬೋದಿಲ್ಲ ಇದೆ, ಯಾಕಂದ್ರೆ ನಾವು ಗೆದ್ದೀವಲ್ಲ ಇಲ್ಲಿ ಅಂತಂದ್ರೆ. ಎಲ್ಲಿ ಗೆದ್ದಾರವರು? ಯಾವ ಕಾಶ್ಮೀರದಾಗ, ಜಮ್ಮು ಮತ್ತು ಕಾಶ್ಮೀರದಾಗ, ಆ ರಾಜ್ಯದೊಳಗೆ ಎಲ್ಲಿ ರಾಷ್ಟ್ರಪತಿ ಆಡಳಿತ ಅರ್ಥಾತ್ ಕೇಂದ್ರ ಸರ್ಕಾರದ ಒಂದು ಪ್ರತಿನಿಧಿಯಾಗಿ ಉಪರಾಜ್ಯಪಾಲರು ಆಡಳಿತ ನಡೆಸ್ತಾ ಇದ್ದರು, ಎಲ್ಲಿ ಅವರು ಅಧಿಕಾರದಾಗ ಇರಲಿಲ್ಲ. ಅಂದ್ರೆ ಈಗ ಸಪೋಸ್ ಈಗ ಸದ್ಯ ಕರ್ನಾಟಕದಲ್ಲಿ 28ರಲ್ಲಿ ಚುನಾವಣೆ ಆದ ಕಾಂಗ್ರೆಸ್ ಅಧಿಕಾರ, ಅಲ್ಲಿ ಯಾರು ಅಧಿಕಾರದಾಗ ಇರಲಿಲ್ಲ, ಕೇಂದ್ರ ಶಾಸನ ಇತ್ತು. ಅಂತಲ್ಲಿ ನಾವು ಗೆಲ್ಬೋದಾಗಿತ್ತಲ್ಲ, ಅಲ್ಲಿ ಒಂದು ಸ್ವಲ್ಪ ಇಂಥವು ಮಾಡಿ. ಇಲ್ಲಿ ಜಾರ್ಖಂಡ್ನಾಗ ಯಾಕೆ ಗೆಲ್ಲಿಲ್ಲ ನಾವು? ಜನ ತೀರ್ಪು ಕೊಟ್ಟರು. ಜನ ತೀರ್ಪು ಕೊಟ್ಟದ್ದು ಒಪ್ಕೋಬೇಕು. ಎರಡನೇದ್ದು, ಇಲ್ಲಿ ತನಕ ಒಂದು 100 ಸರ್ತೆ ಚುನಾವಣಾ ಆಯೋಗದವ್ರು ಹೇಳ್ಯಾರ ನೀವು ಫಾರ್ಮೆಟ್ದಾಗ ಕೊಡ್ರಿ ಅಂತ ಹೇಳಿ. ಯಾಕೆ ಕೊಡೋದಿಲ್ಲ ಫಾರ್ಮೆಟ್ದಾಗ? ಫಾರ್ಮೆಟ್ದಾಗ ನಾವು ಕೊಡೋದಿಲ್ಲ, ನಾವು ವಿರೋಧ ಪಕ್ಷದ ನಾಯಕ. ನಾ ಹೇಳಿದ್ರೆ ಕೇಳ್ಬೇಕು. ಕಾನೂನು ನಾವಿದ್ದಾಗ ಮಾಡಿವನ್ರಿ, ಫಾರ್ಮೆಟ್ದಾಗ ಕೊಡಬೇಕು, ಕಂಪ್ಲೇಂಟ್ ಕೊಡಬೇಕು, ನಾವಿದ್ದಾಗ ಮಾಡಿವಿ. ಮೋದಿ ಬಂದ ಮೇಲೆ ಮಾಡ್ಯಾರನ? ಯಾವಾಗ ಆಗ್ಯದ? ಕಾನೂನು ಇದೆ. ಇಲೆಕ್ಷನ್ ಕಮಿಷನ್ನು ಪೀಪಲ್ ರೆಪ್ರೆಸೆಂಟೇಷನ್ ಆ್ಯಕ್ಟ್ದೊಳಗೆ ಈ ಪ್ರೊವಿಷನ್ ಮಾಡಿರೋದು ಕಾಂಗ್ರೆಸ್ ಪಾರ್ಟಿ ಇದ್ದಾಗ, ಕಾಂಗ್ರೆಸ್ ಪೂರ್ತಿ ಬಹುಮತ ಇದ್ದಾಗ. ಮತ್ತು ನೀವು ಅದನ್ನು ಸಂವಿಧಾನಬದ್ಧವಾದಂಥ ಸಂಸ್ಥೆಗೆ ಒಂದು ನೀತಿ, ನಿಯಮ, ರೂಲು, ಕಾನೂನು ಮಾಡಿದ್ದು ಮಾನ್ಯತೆ ಮಾಡೋದಿಲ್ಲ. ನಾವು ಬಾಯಿಗೆ ಬಂದಾಗ ಮಾತಾಡ್ಕೊತ ಹೋಗ್ತೀವಿ. ಗೆದ್ದಾಗ ರಾಹುಲ್ ಗಾಂಧಿ, ಸೋತಾಗ ಓಟ್ ಚೋರಿ. ಮೊದಲ EVM ಅಂದ್ರೆ, ಆಮೇಲೆ ಓಟ್ ಚೋರಿ, ಈಗ ಓಟ್ ಚೋರಿ. ಇದು ಯಾವುದು ಇದು? ಅಂದರೆ ಇದಕ್ಕೆ ಜೇಲ್ ಮತ್ತು ಬೇಲ್ ಅನ್ನೋ ಜನ ತಿರಸ್ಕಾರ ಮಾಡ್ಯಾರ. ಅದನ್ನು ತಿಳ್ಕೊಬೇಕಲ್ಲ. ಯಾಕಂದ್ರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಬೇಲ್, ಲಾಲು ಯಾದವ್ ಬೇಲ್, ಇವರೆಲ್ಲ ಜೈಲಿನಿಂದ ಬೇಲ್ನಾಗಿದ್ದು ಇವರು ಚುನಾವಣೆಯನ್ನು ನಡೆಸಲಿಕ್ಕೆ ಹೊರಟ್ರೆ. ಮತ್ತು ಕರಪ್ಷನ್ನು, ಯಾವುದೇ ಗಂಭೀರತೆ ಇಲ್ಲ ಇರುವಂಥದ್ದು. ಅಲ್ರಿ, ನಾ ಕೇಳೋ ಪ್ರಶ್ನೆ, ರಾಹುಲ್ ಗಾಂಧಿ ಎಲ್ಲಿದ್ದಾರೆ ಹೇಳ್ರಿ ಇವತ್ತು? ಈ ನಿಮ್ಮಲ್ಲಿ ಅನೇಕರು ಪ್ರಮುಖ ಚಾನಲ್ದವ್ರು ಇದ್ದೀರಿ, ಆಜ್ ತಕ್ಕು, ನ್ಯೂಸ್ 18, ನಿಮ್ಮ PTI, NI ಎಲ್ಲ ನಿಮ್ಮ ನ್ಯಾಷನಲ್ ಚಾನಲ್ಲು, ಆರ್ ಪಬ್ಲಿಕ್ಕು, ಇವೆಲ್ಲ ನ್ಯಾಷನಲ್ ಚಾನಲ್ ಇದ್ದಾವಲ್ಲ. ನಿಮ್ಮ ಚಾನಲ್ದವ್ರಿಗೆಲ್ಲ ಡೆಲ್ಲಿಗೆ ಫೋನ್ ಮಾಡಿ ಕೇಳ್ರಿ ರಾಹುಲ್ ಗಾಂಧಿ ಎಲ್ಲಿದ್ದಾರೆ ಅಂತ ಹೇಳಿ. ಪತ್ತೆನೇ ಇಲ್ಲ. ನೀವು ಪತ್ತೆ ಇಲ್ಲದಂಥ ಮನುಷ್ಯ ಬಿಹಾರ್ಗೆ ಹೋಗಿಲ್ಲ, ಬಿಹಾರ್ದಾಗ ಪ್ರಚಾರ ಮಾಡಲಿಕ್ಕೆ ತಯಾರಿಲ್ಲ. ಆನಂತರ ಅವ್ರು ಇಂಡಿ ಗಠಬಂಧನದಾಗ ಸೀಟ ಹೊಂದಾಣಿಕೆ ಆಗಲಿಲ್ಲ. ಸೊ ಇಟ್ ಈಸ್ ಮೋಸ್ಟ್ ಫೂಲಿಶ್. ತಮ್ಮ ಒಂದು ಫೇಲ್ಯೂರ್ ಮುಚ್ಕೊಳ್ಳಿಕ್ಕೆ ಒಂದು ಹೊಸ ಶುರು ಮಾಡೋದು ಅಷ್ಟೇ.